ಮೊದಲನೇ ಬ್ರೋ ನ್ಯೂಸು ಅಂದರೆ ಇದು ನನ್ನ ಮೊದಲನೇ ವಿಡಿಯೋ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಇವತ್ತಿನ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ಟಾಟಾ ಕಂಪ್ನಿಯವರಿಂದ. ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಪ್ರೆಗ್ನೆಂಟ್ ಮೇಲೆ 60% ಸೇಲನ್ನು ಮಾಡಿದಾರಂತೆ. ಅದು ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ನಮ್ಮ ದೇಶ ಎಲ್ಲಿ ಹೋಗ್ತಿದೆ ನೋಡಿ ಗೈಸ್. ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲಿ ನಮ್ಮ ದೇಶ ತೊಗೊಂಡೋಗೋದೇ ಟಾಟಾದವರು. ಮತ್ತು ಇದ್ರ ಜೊತೆಗೆ ಟಾಟಾದವರು ಐಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ, ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ರೋಬೋಟಿಕ್ಸ್ನೂ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಇದು ಒಳ್ಳೆ ವಿಷಯ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಬಂದ್ಬಿಟ್ಟು ಐಕ್ಯೂ 10R ಸ್ಪೆಸಿಫಿಕೇಷನ್ ಕನ್ಫರ್ಮ್ ಆಗಿದೆ. ಇಂಡಿಯಾದಲ್ಲಿ 12GB ರ್ಯಾಮು ಮತ್ತು 256 ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಮತ್ತು ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 6400 mAh ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಮತ್ತು 80 ವಾಟಿನ ಚಾರ್ಜರ್ ಕೂಡ ಇದೆ ಇದರಲ್ಲಿ. ಮತ್ತು ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರು ಕೂಡ ಇದೆ. ಮತ್ತು ಬ್ಯಾಕ್ ಸೈಡ್ ನಿಮಗೆ 50 MP ಮತ್ತು ಫ್ರಂಟ್ ಸೈಡ್ ನಿಮಗೆ 16 MP ರೇರ್ ಕ್ಯಾಮ್ರಾ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ನೀವು ತಗೊಳ್ಳೋದಾದರೆ ತಗೊಳ್ಳಿ. ಮುಂದಿನ ನ್ಯೂಸ್ ಬಂದುಬಿಟ್ಟು ಶಾಲ್ಮಿ 15 ಅಲ್ಟ್ರಾ ಲೈವ್ ಲೀಕ್ ಆಗಿದೆ. ಆ ಫೋನಿನ ಸ್ಪೆಸಿಫಿಕೇಷನ್ ಎಲ್ಲ ಅದ್ರದ್ದು ಫೋಟೋ ಲೀಕ್ ಆಗಿದೆ. ಮತ್ತು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಸೋನಿ ಅವರು ಕನ್ಫರ್ಮ್ ಮಾಡಿದ್ದಾರೆ ಪ್ಲೇಸ್ಟೇಷನ್ 6ನ 2027 ಕೊನೆಯಲ್ಲಿ ಲಾಂಚ್ ಮಾಡ್ತಾರಂತೆ. ಇದಂತೂ ಫುಲ್ ಪವರ್ಫುಲ್ ಆಗಿರುವ ಪ್ಲೇಸ್ಟೇಷನ್ ಅಂತೆ. ಇದರಲ್ಲಿ 4K 120 FPS ಮತ್ತು 8K 60 FPS ತನಕನೂ ನಾವು ಗೇಮ್ ಆಡ್ಕೊಬೋದಂತೆ ಪ್ಲೇಸ್ಟೇಷನ್ 6ಅಲ್ಲಿ. ಪ್ಲೇಸ್ಟೇಷನ್ 5ಅಲ್ಲಿ ಮೋಸ್ಟ್ಲಿ 4K 30 FPS ರನ್ ಮಾಡ್ಬೋದು. ಇದರಲ್ಲಿ 4K 120 FPS ರನ್ ಮಾಡ್ಬೋದಂತೆ. ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದು ಲಾಂಚ್ ಆದಾಗ ನೋಡೋಣಂತೆ ಎಷ್ಟು ಪ್ರೈಸಿಗೆ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಗೈಸ್. ಮುಂದಿನ ನ್ಯೂಸ್ ಬಂದ್ಬಿಟ್ಟು ಟ್ರೈ ಅವರಿಂದ. ಟ್ರೈ ಅವರು ಜಿಯೋ ಮತ್ತು ಏರ್ಟೆಲ್ EVA ಅವರಿಗೆ ಒಂದು ಪ್ಲ್ಯಾನ್ನ ಸಜೆಸ್ಟ್ ಮಾಡಿದರು. ಅದು ಏನಪ್ಪ ಅಂದರೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ನ ತರ್ರಿ ಅಂತ. ಮೊದಲು ಇತ್ತು ಆ ವಾಯ್ಸ್ ಕಾಲು, ಇವಾಗ ತೆಗ್ದಿದ್ರು ಮುಂಚೆ 4G ಬಂದಾಗಿಂದ. ಇವಾಗ ಮತ್ತೆ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ಲ್ಯಾನಿಗೆ ಅಂತ. ಜಿಯೋದವರು 1786 ವಾಯ್ಸ್ ಕಾಲ್ ತಂದಿದ್ದಾರೆ. ಅದು 336 ದಿನದ್ದು ಮತ್ತು 3800 SMS ಕಾಲ್ನ. ಮುಂದಿನ ನ್ಯೂಸ್ ಬಂದ್ಬಿಟ್ಟು ಅಮೇರಿಕಾದವರು ಟಿಕ್ಟಾಕ್ನ ಬ್ಯಾನ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ರೀಸೆಂಟಾಗಿ ಅಧ್ಯಕ್ಷರಾಗಿದ್ದಾರಲ್ಲ ಡೊನಾಲ್ಡ್ ಟ್ರಂಪ್ ಅವರು ಈ ಆದೇಶನ ಹೊರಬಿಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ಅಲ್ಲಿರೋ ಕಂಪ್ನಿಗಳಾದ ಮೈಕ್ರೋಸಾಫ್ಟು ಟಿಕ್ಟಾಕ್ನ ಬೈ ಮಾಡೋಕ್ಕೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಗೊತ್ತಿಲ್ಲ, ಅವ್ರು ಬೈ ಮಾಡಿದ್ರೆ ಅಮೇರಿಕದಲ್ಲೇ ಇರುತ್ತೆ ಟಿಕ್ಟಾಕು. ಏನಾರು ಬೈ ಮಾಡಿಲ್ಲ ಅಂದರೆ ಪಕ್ಕಾ ಬ್ಯಾನ್ ಆಗುತ್ತೆ. ಇನ್ನು ಕೊನೆಯ ನ್ಯೂಸ್ ಬಂದ್ಬಿಟ್ಟು GTA ಕಡೆಯಿಂದ, ಅಂದರೆ ರಾಕ್ಸ್ಟಾರ್ ಕಂಪ್ನಿ ಕಡೆಯಿಂದ GTA 6 ಲೀಕ್ ಆಗಿದೆ. ಯಾವಾಗಂತ ರಿಲೀಸ್ ಆಗೋದು ಸೆಪ್ಟೆಂಬರ್ 17ಗೆ. ಈ ವರ್ಷ ಸೆಪ್ಟೆಂಬರ್ 17ಕ್ಕೆ ಲಾಂಚ್ ಆಗುತ್ತೆ ರಾತ್ರಿ 11 ಗಂಟೆಗೆ. ನೋಡಬೇಕು ಹೆಂಗಿದೆ. ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿದೆ ಅಂತೆ. 3 ಬಿಲಿಯನ್ ಖರ್ಚು ಮಾಡಿದಾರಂತೆ ಆ ಗೇಮಿಗೋಸ್ಕರ. ನೋಡಬೇಕು ಹೆಂಗಿದೆ ಅಂತ. ಮೋಸ್ಟ್ಲಿ ಸಖತ್ತಾಗಿರುತ್ತೆ. ಇನ್ನು GTA 5 ಗ್ರಾಫಿಕ್ಕೆ ಇನ್ನೂ ಸಖತ್ತಾಗೈತೆ. ನಿಮಗಿದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಧನ್ಯವಾದ.